ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಕೌಸ್ತುಭ. ಆಫ್ಲೈನ್ ಕ್ಲಾಸಲ್ಲಿ ಫಸ್ಟು ಸೌಂಡ್ ಹೀಲಿಂಗ್ ಥೆರಪಿ ಅಂತ ಅದಂತೂ ತುಂಬ ಮನಸ್ಸಿಗೆ ತುಂಬ ಶಾಂತಿಯನ್ನು ಕೊಡ್ತು. ಆಮೇಲೆ ನಮಗೆ ಶ್ರೀಮಂತ ಮಾಡಿದ್ರು. ನಾನಿನ್ನ 5ನೇ ತಿಂಗಳಿದ್ದರೂ ಕೂಡ ನನಗೆ ಮುಂಚಿತವಾಗಿ ಶ್ರೀಮಂತ ಮಾಡಿದ್ರು ಅನ್ನೋ ಒಂದು ತುಂಬ ಖುಷಿ ಆಗ್ತಿರುತ್ತೆ. ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಬೇಕು, ಎಲ್ಲರೂ ಭಾಗವಹಿಸಿ. ತುಂಬ ಚೆನ್ನಾಗಿತ್ತು. ಹೀಲಿಂಗ್ ಸೆಷನ್ ಆಗಿರ್ಬೋದು ಅಥವಾ ಮೆಡಿಟೇಷನ್ ಸೆಷನ್ನು, ಮ್ಯೂಸಿಕ್ ಸೆಷನ್ನು ಎಲ್ಲರೂ ತುಂಬ ಚೆನ್ನಾಗಿತ್ತು. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿರ್ತೀನಿ. ಯಾರ್ಯಾರೆಲ್ಲ ಪ್ರೆಗ್ನೆಂಟ್ ವುಮೆನ್ಸ್ ಇದ್ದೀರಾ ಶುಡ್ ಈ ಆಫ್ಲೈನ್ ಸೆಷನ್ನ ಅಟೆಂಡ್ ಮಾಡಿದ್ಮೇಲೆ ತುಂಬ ಬ್ಲೆಸ್ಡ್ ಅಂತ ಫೀಲ್ ಆಗ್ತಾ ಇದೆ. ಬಂದಾಗ ನನಗೆ ಸಂಗೀತದ ತುಂಬ ಇಷ್ಟ ಆಯಿತು. ಗದಗ ಡಿಸ್ಟಿಕ್ಕಿಂದ ನಾನು ಮೊದಲು ಗಾರ್ಮ ಸಂಸ್ಕಾರ ಪ್ರೋಗ್ರಾಮ್ ಬಗ್ಗೆ ತಿಳಿದಿದ್ದು ಯೂಟ್ಯೂಬಿಂದ ಮತ್ತು ಬುಕ್ಕನ್ನು ಪರ್ಚೇಸ್ ಮಾಡಿ ಆಮೇಲೆ ಅದನ್ನು ಓದ್ತಾ ಹೋದಾಗೆಲ್ಲ ಇದು ಕಾಂಟ್ಯಾಕ್ಟ್ ನಂಬರ್ ಸಿಕ್ತು. ಕಾಂಟ್ಯಾಕ್ಟ್ ನಂಬರಿಂದ ಮತ್ತು ಕಾಂಟ್ಯಾಕ್ಟ್ ಮಾಡಿ ನಾನು ಗರ್ಭ ಸಂಸ್ಕಾರ ಪ್ರೋಗ್ರಾಮನ್ನು ಅಟೆಂಡ್ ಆದೆ, ಹಾಗೆ ರಾಜಮಾತಾ ಪ್ರೋಗ್ರಾಮನ್ನು ಅಟೆಂಡ್ ಆದೆ. ಅವೆರಡು ಇದ್ದದ್ದು ಆನ್ಲೈನಲ್ಲಿ. ಆದರೆ ಇವತ್ತು ಆಫ್ಲೈನ್ ಪ್ರೋಗ್ರಾಮ್ ಇದೆ ಅಂತ ಗೊತ್ತಾಗಿ ಇದನ್ನು ಕೂಡ ಅಟೆಂಡ್ ಆಗಬೇಕಂತ ಬಂದೆ. ಇವತ್ತು ನಡೆದ ಎಲ್ಲ ಪ್ರೋಗ್ರಾಮ್ಸ್ ಇರ್ಬೋದು, ಮ್ಯೂಸಿಕ್ ಥೆರಪಿ ಇರ್ಬೋದು, ನೆಕ್ಸ್ಟ್ ಸಂಗೀತ ಗೋಷ್ಠಿ, ಹಾಗೆ ಡಿವೈನ್ ಸೀಮಂತ ಎಲ್ಲವೂ ಕೂಡ ತುಂಬ ಚೆನ್ನಾಗಿತ್ತು. ಇವತ್ತಿನ ಪ್ರೋಗ್ರಾಮ್ ಇತ್ತು, ಅದು ಚೆನ್ನಾಗಾಯಿತು. ನೆಕ್ಸ್ಟ್ ಆಮೇಲೆ ಡ್ಯಾನ್ಸು ಅದು ಚೆನ್ನಾಗಿದೆ. ಸಂಸ್ಕಾರದಲ್ಲಿ ರಾಜಮಾತಾ ಅಂತ ಒಂದು ಕಾರ್ಯಕ್ರಮ ಇದೆ. ಯಾವ ಮಟ್ಟಕ್ಕಿದೆ ಅಂದರೆ ಮಗುಗೆ ಇವಾಗಿಂದ ಅಷ್ಟೊಂದು ಸಂಸ್ಕಾರಗಳನ್ನ ಯಾವ ರೀತಿ ಕಲಿಸ್ಬೇಕು, ಟಾಕ್ ಟು ಬೇಬಿ ಯಾವ ರೀತಿ ಹೇಳಬೇಕು, ಪ್ರತಿಯೊಂದು ಪ್ರೋಗ್ರಾಮ್ನು ತುಂಬ ಚೆನ್ನಾಗಿ ಫೌಂಡರ್ ಕಿರಣ್ ಕೃಷ್ಣ ಗುರೂಜಿ ಆಗಿರ್ಬೋದು ಮತ್ತು ಉಮಾ ಮೇಡಮ್ ಆಗಿರ್ಬೋದು ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ನಿಮಗೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಪ್ರತಿಯೊಬ್ಬ ಗರ್ಭಿಣಿ ತಾಯಿನೂ ಈ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿ ಮಗುವಿಗೆ ಒಳ್ಳೆಯ ಸಂಸ್ಕಾರಗಳನ್ನು ಕೊಡೋ ಮುಖಾಂತರ ಸಮಾಜಕ್ಕೆ ಒಂದು ಕೊಡುಗೆ. ಇದರ ಒಂದು ಸ್ಲ್ಯಾಗನ್ ಬಂದು ಶ್ರೇಷ್ಠ ತಾಯಿ ಶ್ರೇಷ್ಠ ಮಗು. ಸಂಗೀತ ಶ್ರೀಮಂತ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಓವರಾಲ್ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಸಂಗೀತ ಕಾರ್ಯಕ್ರಮ, ಇದು ಸಂಗೀತ ಗೋಷ್ಠಿ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಸಂಗೀತ ಬಗ್ಗೆನೂ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಆಮೇಲೆ ಒಬ್ಬ ಹೆಣ್ಣಿಗೆ ಇನ್ನು ಕೆಲವೊಂದು ಮನೆಯಲ್ಲಿ ಸೀಮಂತ ಮಾಡಿರೋಂಗಿಲ್ಲ, ಸೊ ಈ ಸೀಮಂತ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಇನ್ನು ಮುಂದೆ ಥ್ಯಾಂಕ್ಸ್ ಟು ಗರ್ಭ ಸಂಸ್ಕಾರ ಟೀಮ್. ಪಾಸಿಟಿವ್ ಆಗಿ ಬರಬೇಕು ಮತ್ತು ಹೆಲ್ತಿಯಾಗಿರಬೇಕು ಮತ್ತು ಒಳ್ಳೊಳ್ಳೆ ಥಾಟ್ಸ್ ಇಟ್ಕೊಂಡು ಒಳ್ಳೊಳ್ಳೆ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅಂದರೆ ತುಂಬ ಹೆಲ್ಪ್ ಅಲ್ಲ. ಟೀಮು ಅಷ್ಟೇ ತುಂಬ ಡೆಡಿಕೇಟೆಡ್ ಆಗಿ ಮಾಡಿದಿರಲ್ಲ, ಖುಷಿಯಾಯಿತು. ಶ್ರೇಷ್ಠ ತಾಯಿ, ಶ್ರೇಷ್ಠ ಮಗು, ಶ್ರೇಷ್ಠ ಸಮಾಜವನ್ನು ಕಟ್ಟಬೇಕು ಅಂತ ನಾನು ತುಂಬ ಆಶಿಸ್ತೀನಿ. ಧನ್ಯವಾದ.